ಮಾತಾಡ್ತೀನಿ. ಒಂದು ಅಪ್ಡೇಟ್ ಇದೆ ನೋಡಿ, AIADMK ಪಕ್ಷ ಇಬ್ಬಾಗ ಆಗುತ್ತಾ ಅಂತ ಟಿವಿಕೆ ಬೆಂಬಲಿಸುವುದಕ್ಕೆ ಒಂದು ಬಣ. ಈಗ ರೆಸಾರ್ಟ್ ನಲ್ಲಿ ಒಂದಷ್ಟು ಜನ ಶಾಸಕರು ಹೋಗಿದ್ದಾರೆ. ಶಾಸಕ ಷಣ್ಮುಗಂ ನೇತೃತ್ವದಲ್ಲಿ ತಮಿಳುನಾಡು ಉತ್ತರ ಭಾಗದ ಶಾಸಕರ ಬಣ ಇದು. 25ಕ್ಕೂ ಹೆಚ್ಚು AIADMK ಶಾಸಕರು ಬಂಡಾಯ ಸಾರ್ತಾ ಇದ್ದಾರೆ ಅನ್ನೋ ಮಾತು ಇಬ್ಬಾಗದತ್ತ ಸಾಗ್ತಾ ಇದೆ. AIADMK ಪಕ್ಷ ಟಿವಿಕೆ ಬೆಂಬಲಿಸುವುದಕ್ಕೆ ಒಂದು ಬಣ ಬಿಗಿ ಪಟ್ಟು ಹಿಡಿದಿದೆ ಅಂತ. ಪಟ್ಟು ಹಿಡಿದು ರೆಸಾರ್ಟ್ಗೆ ಈಗ ಶಾಸಕರು ಹೋಗಿದ್ದಾರೆ. ಈಗ ಒಂದ್ ರೀತಿಯಾಗಿ ರೆಸಾರ್ಟ್ ರಾಜಕಾರಣ ಶುರುವಾಗ್ತಾ ಇದೆ. ಸದ್ಯದ ಬೆಳವಣಿಗೆ ಏನಿದೆ ಅದೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ತಮಿಳುನಾಡಿನಿಂದ ನಮ್ಮ ರಾಜ್ಯ ನ್ಯೂಸ್ನ ಪ್ರತಿನಿಧಿ ಶಿವು ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗ ಸದ್ಯ ತಮಿಳುನಾಡು ರಾಜಕೀಯ ಬೆಳವಣಿಗೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇದ್ದೀರಿ. ರೆಸಾರ್ಟ್ ರಾಜಕಾರಣ ಶುರುವಾಗಿದೆ. ಜೊತೆಗೆ ರಾಜ್ಯಪಾಲರು ಅನುವು ಮಾಡಿಕೊಟ್ಟಿದ್ದಾರೆ, ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸಬಹುದು. ಸದ್ಯ ಈಗಿರೋದು ಆಕ್ಚುಯಲ್ ಆಗಿ ಸಿಚುವೇಶನ್ ಸಿನಿಮಾ ಸ್ಟೈಲ್ ನಲ್ಲಿ ಅಂತ. ಸೊ ಓವರ್ ಆಲ್ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಓವರ್ ಟು ಯು. ಎಸ್ ಶರತ್, ಇಲ್ಲಿ ಇದೀಗ ತಾನೇ ಟಿವಿಕೆ ಮುಖ್ಯಸ್ಥ ಅವರ ಮನೆಗೆ ಬಂದಿದ್ದಾರೆ. ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿಕೊಂಡು ರಾಜ್ಯಪಾಲರು ಈಗ ಅವರಿಗೆ ಇನ್ನೇನು ನೀವು ಸರ್ಕಾರ ರಚನೆ ಮಾಡಬಹುದು, ನಾನು ಕೊಡುವಂತ ಸಮಯದಲ್ಲಿ ನೀವು ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತೆ ಅನ್ನುವಂತ ಒಂದು ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಈಗ ಅಲ್ಲಿಂದ ರಾಜಭವನದಿಂದ ಆ ಭೇಟಿಯನ್ನು ಮುಗಿಸ್ಕೊಂಡು ನೇರವಾಗಿ ಪಟ್ಟಣಂಬಾಕಂನಲ್ಲಿರುವಂತಹ ಅವರ ಮನೆಗೆ ಬಂದಿದ್ದಾರೆ. ಅವರ ಮನೆಯಲ್ಲಿ ಈಗ ರಾಜಕೀಯ ಮುಖಂಡರು ಕೂಡ ಆನಂದ್ ಸೇರಿದಂತೆ ನಿರ್ಮಲ್ ರಾಜು ಸೇರಿದಂತೆ ಎಲ್ಲರೂ ಕೂಡ ಈಗ ಒಳಗಡೆ ಮಾತುಕತೆಯನ್ನ ಮಾಡ್ತಾ ಇರುವಂತದ್ದು. ಇನ್ನ ಅವರು ಪಾರ್ಟಿ ಕಚೇರಿಯಲ್ಲೂ ಕೂಡ ಅಲ್ಲಿಯೂ ಕೂಡ ಒಂದು ಈ ಮುಂದಿನ ತಯಾರಿ ಬಗ್ಗೆ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಸೊ ಇಲ್ಲಿ ಟಿವಿಕೆಯಲ್ಲಿ ಇದೀಗ ಒಂದು ರೀತಿಯಲ್ಲಿ ಬಿರುಸಿನ ಚಟುವಟಿಕೆ ಗರಿಗೆದರಿದೆ ಅಂತಾನೆ ಹೇಳ್ಬಹುದು. ಇಲ್ಲಿ ಈಗ ಸದ್ಯಕ್ಕೆ ಪಟ್ಟಣಬಾಕಂನಲ್ಲಿರುವಂತಹ ವಿಜಯ್ ಅವರ ಮನೆ ಮುಂಭಾಗದಲ್ಲಿ ನಿನ್ನೆ ಇದ್ದಷ್ಟು ಕ್ರೌಡ್ ಯಾವುದೂ ಇಲ್ಲ. ಯಾಕೆಂತಂದ್ರೆ ನಿನ್ನೆ ಯಾವಾಗ ರಾಜ್ಯಪಾಲರು ಈ ರೀತಿಯ ಒಂದು ನಡೆಯನ್ನ ಅನುಸರಿಸಿದ್ರು ಆಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿಂದ ಹೊರಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ನಿನ್ನೆ ಅವ್ರಿಗೆ ಕೊಟ್ಟಿದ್ದಂತ ಕಾನ್ವಾಯ್ ಏನಿದೆ, ಅವ್ರಿಗೆ ಕೊಟ್ಟಿದ್ದಂತ ಸೆಕ್ಯೂರಿಟಿ ಏನಿದೆ, ಸೆಕ್ಯೂರಿಟಿ ಕೂಡ ಬೇಡ ಅಂತ ಹೇಳಿದ್ರು ಅನ್ನುವಂತ ಮಾಹಿತಿಗಳು ಇಲ್ಲಿನ ಅಧಿಕಾರಿ ವರ್ಗ ಹೇಳ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಬಹಳಷ್ಟು ಅವರಿಗೆ ಏನು ಅತಿ ಹೆಚ್ಚು ಸ್ಥಾನಗಳು ಪಡ್ಕೊಳ್ತಾ ಇದ್ದಂತಾನೆ ಅವರಿಗೆ ಒಂದು ಇನ್ನೇನು CM ಆಗ್ತಾರೆ ಅನ್ನುವಂತ ಕಾರಣದಿಂದಾಗಿ ಪೊಲೀಸರು ಸ್ವಯಂ ಅವರೇ ಬಂದು ಅವರಿಗೆ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡಿದ್ದು, ಕಾನ್ವೆಯನ್ನ ಪ್ರೊವೈಡ್ ಮಾಡಿದ್ದು. ಆ ಕಾನ್ವೆ ನನಗೆ ಬೇಡ ಅನ್ನುವಂಥದ್ದನ್ನ ಹೇಳಿದ್ರು. ನಾನು CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಆನಂತರದಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇದೆಯೋ ಅದನ್ನ ಮಾಡಿ, ಆದ್ರೆ ಈಗ ಬೇಡ ಅಂತ ಹೇಳಿದ್ರು ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಸಿಕ್ಕಂತಹ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು. ಸೊ ಈಗ ಸದ್ಯಕ್ಕೆ ಒಳಗಡೆ ಈಗ ಯಾವ ರೀತಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದು ಜೊತೆಗೆ ಬಹುಮತ ಸಾಬೀತು ಮಾಡುವಂತದಕ್ಕೆ ಈಗ ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ, ಈಗ 5 ಕಾಂಗ್ರೆಸ್ನವರು ಕೊಟ್ಟಿರುವಂತದ್ದು, VCK ಕೂಡ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದರ ನಂಬರ್ ಗೇಮ್ ಏನಿದೆ ಆ ಎಲ್ಲ ನಂಬರ್ಗಳನ್ನ ಕ್ರೋಢೀಕರಣ ಮಾಡ್ತಾ ಇರುವಂತದ್ದು. ಮತ್ತೆ ಎಲ್ಲ ನಾಯಕರು ಕೂಡ ಟಿವಿಕೆ ಮುಖ್ಯಸ್ಥ ವಿಜಯ್ ಅವ್ರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಇದೀಗ ತಾನೇ ನಿರ್ಮಲ್ ರಾಜು ಕೂಡ ಟಿವಿಕೆ ಏನು ಮುಖ್ಯಸ್ಥ ವಿಜಯ್ ಅವರ ಮನೆಗೆ ಇದೀಗ ತಾನೇ ಒಳಗಡೆ ಹೋಗಿದ್ದಾರೆ. ಹಿಂದೆ ಆನಂದ್ ಕೂಡ ಅವರ ಜೊತೆಯಲ್ಲಿ ಹೋಗಿದ್ರು. ಕೆಲವು ನಿಮಿಷಗಳ ಹಿಂದೆ ಅಷ್ಟೇ ಈಗ ಮನೆ ಒಳಗಡೆ ಹೋಗಿರುವಂತದ್ದು. ಮನೆಯಲ್ಲಿ ಈಗ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ತಂತ್ರಗಾರಿಕೆಯನ್ನ ಅಂದ್ರೆ ಯಾವ ರೀತಿಯಲ್ಲಿ ಈಗ ನಾವು ಮುಂದಿನ ನಡೆಯನ್ನ ಅನುಸರಿಸಬೇಕಾಗತ್ತೆ, MLAಗಳಿಗೆ ಯಾರ್ಯಾರು ಭರವಸೆ ಕೊಟ್ಟಿದ್ದಾರೆ, ಈಗ ಪುದುಚೇರಿಯಲ್ಲಿ ಇರುವಂತಹ AIADMKಯ 15 ಜನ ಏನಿದ್ದಾರೆ ಅವರ ಬಳಿ ಮಾತಾಡ್ತಾ ಇರುವಂತ ವಿಚಾರ. ಸೊ ಎಲ್ಲವನ್ನು ಕೂಡ ಓಕೆ ಶಿವು, ಇನ್ನೊಂದ್ ಕಡೆ AIADMK ಇಂದ ಒಂದಷ್ಟು ಜನ ಶಾಸಕರು ಈಗ ರೆಸಾರ್ಟ್ ಬರ್ತಾ ಇದ್ದಾರೆ ಅನ್ನೋ ಮಾತಿತ್ತು. ಎಷ್ಟು ಜನ ಬಂದ್ರು? ಜೊತೆಗೆ ಏನಾದ್ರು ಹಿಂಗೆ ಆಗ್ತಾ ಹೋದ್ರೆ AIADMK ಇಬ್ಬಾಗ ಆಗುತ್ತಾ ಈಗನ್ನೋ ಮಾತು ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರತ್, ಈಗ 15 ಜನ ಈಗಾಗಲೇ ಪುದುಚೇರಿಯ ರೆಸಾರ್ಟ್ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವರನ್ನ ಷಣ್ಮುಗಂ ಮಾನಿಟರ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಯಲ್ಲೇನೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ರಾಜ್ಯಪಾಲರು ರಾಜಭವನದಿಂದ ಏನು ಪನ್ನೀರ್ಸೆಲ್ವಂ ಅವರು ಅವಕಾಶವನ್ನ ಟೈಮನ್ನ ಕೇಳಿದ್ದಾರೆ. ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಲಾಗಿದೆ ಅಂತ ವಿಚಾರ ಕೇಳಿ ಬರ್ತಾ ಇದೆ. ಒಂದು ವೇಳೆ ಏನಾದ್ರೂ ಈ ಮಧ್ಯಾಹ್ನದ ವೇಳೆಗೆ 12:30 ವೇಳೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಏನಾದ್ರೂ ಹೋದ್ರೆ ಅವ್ರನ್ನ ಭೇಟಿ ಮಾಡಿದ್ರೆ ಅವರು ಏನೆಲ್ಲ ಹೇಳಿ ಬರ್ತಾರೆ, ಅಲ್ಲಿಂದ ಮತ್ತೊಂದು ರಾಜಕೀಯ
ಒಂದು ಟ್ವಿಸ್ಟ್ ಗಳನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಇವರು ಹೋದಂತ ಸಂದರ್ಭದಲ್ಲಿ ಏನನ್ನ ಪ್ರತಿಪಾದನೆ ಮಾಡ್ತಾರೆ, ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಪ್ರತಿಪಾದನೆ ಮಾಡ್ತಾರಾ, ಅಥವಾ ಈಗಾಗ್ಲೇನೆ 15 ಜನ ಹೋಗಿದ್ದಾರೆ ಅನ್ನುವಂಥದ್ದನ್ನ ಏನ್ ಹೇಳ್ತಾ ಇದ್ರೆ ಆ ಎಲ್ಲಾ ವಿಚಾರಗಳು ಕೂಡ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಶರತ್. ಓಕೆ, ರವೀಂದ್ರ ರೇಷ್ಮೆ ಸರ್, ಈಗ ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಅಂದರೆ ಈಗ ಮತ್ತೆ ಲೈನಲ್ಲಿ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಶಿವು, ಲೈನ್ನಲ್ಲೇ ಕಟ್ಟಾಗಿತ್ತು. ಓಕೆ ಶಿವು, ಈಗ ಡೀಟೇಲ್ಸ್ ಕೊಡ್ತಾ ಇದ್ದೀರಿ ಸುಮಾರು ಒಂದು 15 ಜನ ಅಂತೇಳಿ. ಬಟ್ ಇಲ್ಲಿ ಕಾಂಗ್ರೆಸ್ ಕೂಡ ಈಗ ಕೈ ಜೋಡಿಸಿದೆ TVK ಜೊತೆಗೆ ಅಲ್ವಾ? ಈಗ ಕಾಂಗ್ರೆಸ್ಸು ಈ ಕಡೆ ಸಪೋರ್ಟ್ ಕೊಡ್ತಾ ಇದೆ TVK. ಈಗ AIADMKಯು ಸಪೋರ್ಟ್ ಕೊಡೋದಕ್ಕೆ ಒಂದಷ್ಟು ಜನ ಬರ್ತಾ ಇದ್ದಾರೆ ಅಂತ. ಇದು ಹೆಂಗೆ ವರ್ಕೌಟ್ ಆಗುತ್ತೆ ಪೊಲಿಟಿಕಲಿ? ಆಗುತ್ತಾ ಇದೆಲ್ಲ? ಖಂಡಿತವಾಗ್ಲೂ ಆಗುತ್ತೆ. ಈಗ AIADMK ಅವರು ಅವ್ರಿಗೆ 47 ಸ್ಥಾನಗಳಿದ್ದಾವೆ. ಆ 47 ಸ್ಥಾನಗಳಲ್ಲಿ ಅವರು 15 ಸ್ಥಾನಗಳನ್ನ ಕರ್ಕೊಂಡು ಬಂದ್ರೆ, TVK ಜೊತೆಗೆ ಬಂದ್ರೆ ಅದು ಯಾವುದೇ ರೀತಿಯ ಒಂದು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ರಾಜಕೀಯ ಕಾನೂನಿನ ಲೆಕ್ಕಾಚಾರ. ಸೊ ಈ ಕಾನೂನಿನ ಲೆಕ್ಕಾಚಾರದಲ್ಲಿ ಈಗಾಗಲೇ ಅವ್ರನ್ನ 15 ಜನರನ್ನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಏನಿದ್ದಾರೆ, ಅವರು ರಾಜ್ಯಪಾಲರ ಒಂದು ಸಮಯಾವಕಾಶವನ್ನ ಕೇಳಿದ್ದಾರೆ. ರಾಜ್ಯಪಾಲರ ಭವನದಿಂದ ಅವರಿಗೆ 12 ಗಂಟೆಗೆ ಸಮಯ ಕೂಡ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ವಿಚಾರಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲವಾದಂತ ವಿಚಾರ. ಈಗಾಗಲೇ ಒಂದ್ ಕಡೆ ಸ್ಟಾಲಿನ್ ಅವರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ, ಸರ್ಕಾರ ರಚನೆ ಮಾಡಲಿ, 6 ತಿಂಗಳು ನೋಡ್ತೀವಿ ಅನ್ನುವಂಥದ್ದನ್ನ ಬೆಳಿಗ್ಗೆ ಹೇಳಿಕೆ ಕೊಟ್ಟಿದ್ದಂಥದ್ದು. ಈ ರೀತಿಯ ಒಂದು ವಿಚಾರ ಏನಿದೆ, ಎಸ್ ಶರತ್, ಈ ರೀತಿಯ ಒಂದು ವಿಚಾರ ಏನಿದೆ, ಆ ವಿಚಾರ ನಾವು ಗಮನಿಸೋದಾದ್ರೆ ರಾಜಕೀಯವಾಗಿ ಈಗ ಎಡಪ್ಪಾಡಿ ಪಳನಿಸ್ವಾಮಿ ತೆಗೆದುಕೊಳ್ತಿರುವಂತದ್ದು, ಎಡಪ್ಪಾಡಿ ಪಳನಿಸ್ವಾಮಿಯ ಪಾರ್ಟಿಯಲ್ಲಿದ್ದಂತಹ ಷಣ್ಮುಗಂ ಅವರು 15 ಜನರನ್ನ ಕರ್ಕೊಂಡು ಹೋಗಿ ನಾವು TVKಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿರೋದು, ಇದೆಲ್ಲದರ ನಡುವೆ VKC ಕೂಡ ಸಪೋರ್ಟ್ ಮಾಡ್ತಾ ಇದೆ. ಒಟ್ಟು TVK ಸರ್ಕಾರ ರಚನೆ ಮಾಡಲೇಬೇಕು ಅಂತ ಹೇಳಿ ಒಂದು ಕಡೆ ವಿರೋಧ ಪಕ್ಷಗಳಲ್ಲಿ ಇರ್ತಕ್ಕಂಥ ಹಲವರ ಅಭಿಪ್ರಾಯ ಕೂಡ ಅದೇ ಆಗಿದೆ. ನೀವು ನೋಡಬಹುದು, ಗಮನಿಸಬಹುದು, ಏನು ಇವತ್ತು ಬೆಳಿಗ್ಗೆ ಟ್ವೀಟ್ ಮಾಡಿದಂತ ಪ್ರಕಾಶ್ ರಾಜ್ ಏನಿದ್ದಾರೆ, ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಸಂವಿಧಾನಬದ್ಧವಾಗಿ ರಾಜ್ಯಪಾಲರು ನಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳಿ ವಿಜಯ್ ಪರವಾಗಿ ಬ್ಯಾಟ್ ಅನ್ನ ಕೂಡ ಬೀಸಿರುವಂತದ್ದು. ಅವರ ನಡವಳಿಕೆ, ಅವರು ನಡ್ಕೊಂಡಿರುವಂತಹ ರೀತಿ ನಿಜಕ್ಕೂ ಅಸಂವಿಧಾನಿಕವಾಗಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರೆದು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು, ಏನು ಸಂವಿಧಾನವನ್ನ ಮತ್ತೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಈ ಎಲ್ಲದರ ಬೆಳವಣಿಗೆಗಳ ನಡುವೆ ಸದ್ಯಕ್ಕೆ ಇವಾಗ ಮನೆಯಲ್ಲಿ TVKಯ ಮುಖ್ಯಸ್ಥ ವಿಜಯ್ ಅವರು ಅವರ ಮುಖಂಡರುಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಶರತ್, ಇನ್ನೊಂದು ಶಿವು ಏನಂತಂದ್ರೆ, ಈಗ AIADMK ಕಂಪ್ಲೀಟ್ ಪಾರ್ಟಿ TVKಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿಲ್ಲ, ಅದರಲ್ಲಿ ಒಂದು 15 ಜನ ಮಾತ್ರ ಈಗ ಸಪೋರ್ಟ್ ಕೊಡ್ತಿದ್ದಾರೆ ಅನ್ನೋದಕ್ಕೆ ಬಂದಿದ್ದಾರೆ. ಬಟ್ ಇದಕ್ಕೆ AIADMK ಪಕ್ಷ ಅವ್ರ ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗೋದು ಅಥವಾ ಬೇರೆ ಬೇರೆ ರೀತಿಯ ರಾಜಕೀಯ ಆಯಾಮಗಳನ್ನು ಪಡ್ಕೊಳ್ಳೋದು, ಈ ರೀತಿಯ ಸಾಧ್ಯತೆಗಳ ಬಗ್ಗೆ ಮಾತಾಡೋದಾದ್ರೆ ಸೊ ಆ ಒಂದು ಸಾಧ್ಯತೆಗಳು ಕೂಡ ಇದೆ. ಎಡಪ್ಪಾಡಿ ಪಳನಿಸ್ವಾಮಿ ಆಗ್ಬೋದು, ಮತ್ತೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಈಗಾಗಲೇ AIADMKಯ ಒಕ್ಕೂಟ ಏನಿದೆ, ಮೈತ್ರಿ ಅಲ್ಲಿರ್ತಕ್ಕಂಥ ಪಕ್ಷಗಳು ಎಲ್ಲರೂ ಕೂಡ ಒಟ್ಟಿಗೆ ನಿಂತ್ಕೊಂಡಿದ್ದಾರೆ. ಇದನ್ನ ಕೇಂದ್ರ ಸರ್ಕಾರ ಅವರನ್ನ ನಿಯಂತ್ರಣ ಮಾಡ್ತಿದೆ. ಈ ರೀತಿಯಲ್ಲಿ ಇದ್ದಂತಹ ವೇಳೆಯಲ್ಲಿ ಇಲ್ಲಿನ ಸ್ಥಳೀಯ ರಾಜಕಾರಣವೇ ಬೇರೆ ಆಗುತ್ತೆ. ಜನರ ಒಂದು ಮನಸ್ಥಿತಿಯನ್ನ, ಅವರ ನಾಡಿಯನ್ನ ಅರ್ತಿರುವಂತಹ ಇಲ್ಲಿನ ನಾಯಕರುಗಳು, ಅದರಲ್ಲಿ ನಾವು ಒಂದಷ್ಟು ಜನ ಇಲ್ಲಿನ ಈಗ TMKಗೆ ನಾವು ಸಪೋರ್ಟ್ ಮಾಡಲೇಬೇಕಾಗುತ್ತೆ, ಜನ ಮ್ಯಾಂಡೇಟ್ ಅವ್ರ ಕಡೆ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಮಾಡೋಣ ಅನ್ನುವಂತ ಒಂದು ಚರ್ಚೆ ಮಾಡಿದಂತ ವೇಳೆಯಲ್ಲಿ ಎರಡು ಇಬ್ಬಾಗ ಆಗಿರೋ ರೀತಿಯಲ್ಲಿ ಆಗಿರುವಂತದ್ದು. ಆ ಕಾರಣಕ್ಕೆ ಈಗ ಒಂದು 15 ಜನ AIADMK ಅವರು ಹೊರಗಡೆ ಬಂದು ಅವ್ರನ್ನ ರೆಸಾರ್ಟ್ ನಲ್ಲಿ ಇರಿಸಿರುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಕಂಪ್ಲೇಂಟ್ ಏನಾದ್ರೂ ಕೊಡ್ತಾ ಇದ್ದಾರಾ, ಅಥವಾ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವಂಥದ್ದು, ಮೈತ್ರಿಕೂಟ ನಾವು ಮಾಡ್ಕೊಳ್ತೀವಿ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಆ ತರದ ಒಂದು ಸಾಧ್ಯತೆಗಳು ಇಲ್ವೇ ಇಲ್ಲ. ಇಲ್ಲಿ ಬಂಡಾಯ ಎದ್ದಿರೋರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಏನೋಂತಾದ್ರೂ ಕೊಡುವಂತ ಸಾಧ್ಯತೆ ಇದೆ ಎಡಪ್ಪಾಡಿ ಪಳನಿಸ್ವಾಮಿ. ಹಾಗಾಗಿ ಈ ಮಧ್ಯೆ ಅವ್ರನ್ನ ಹೊರತುಪಡಿಸಿ ಬೇರೆಯವರು ಕೂಡ TVKಗೆ ಸಪೋರ್ಟ್ ಮಾಡುವಂತ ಸಾಧ್ಯತೆಗಳಿದಾವೆ. ಸೊ ಇನ್ನೇನು 15 ಜನರ ಸಪೋರ್ಟ್ ಇದೆ, ಇನ್ನು 3-4 ಜನ ಸಪೋರ್ಟ್ ಬಂದ್ರೆ ಒಂದು ರೀತಿಯಲ್ಲಿ ಫುಲ್ ಮೆಜಾರಿಟಿ ಆಗುತ್ತೆ. ಅವರು ಆಗ ಫ್ಲೋರ್ ನಲ್ಲಿ ಅವರು ಅವರ ಬಹುಮತವನ್ನು ಸಾಬೀತು ಮಾಡುವಂತದಕ್ಕೆ ಸ್ಪಷ್ಟವಾಗಿ ಸಾಧ್ಯ ಆಗುತ್ತೆ. ಈಗಾಗ್ಲೇನೆ ಎಲ್ಲರೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ 108 ಇರೋದ್ರಿಂದ 118 ಬೇಕಾಗಿರೋದ್ರಿಂದ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಜನಸಾಮಾನ್ಯರು ಕೂಡ ಮಾತಾಡ್ತಾ ಇದ್ದಾರೆ. ಶರತ್, ನಾವಿವತ್ತು ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ
ಸಾರ್ವಜನಿಕರನ್ನ ಮಾತಾಡಿದಂತ ವೇಳೆಯಲ್ಲಿ ಕೇಂದ್ರ ಸರ್ಕಾರವನ್ನ ರಾಜ್ಯಪಾಲರನ್ನ ಸಾಕಷ್ಟು ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಮಾತುಗಳನ್ನ ಆಡ್ತಾ ಇದ್ರು. ಜನರ ಅಭಿಪ್ರಾಯ ವಿಜಯ್ಗೆ ಟಿವಿಕೆಗೆ ಕೊಟ್ಟ ಮೇಲೆ ಅವ್ರಿಗೆ ಸರ್ಕಾರ ಮಾಡೋದಕ್ಕೆ ಬಿಡಬೇಕು, ಅವ್ರಿಗೆ ಇನ್ನು ಸತಾಯಿಸಬಾರದು ಅನ್ನುವಂತ ಅಭಿಪ್ರಾಯಗಳನ್ನೇ ಈಗ ಇಡೀ ತಮಿಳುನಾಡಿನಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಜನರ ಮಧ್ಯೆ ಅಂತಾನೆ ಹೇಳಬಹುದು. ಈಗ ಸದ್ಯದ ಮಟ್ಟಿಗೆ ಅವ್ರ ಪ್ರಕಾರ ಸಪೋರ್ಟ್ಗಳು ಸಿಗ್ತಾ ಇದ್ದಾವೆ. ಓಕೆ, ರೆಸಾರ್ಟ್ಗೆ ಒಂದು 15 ಜನ ಬಂದರು, AIADMK ಇಂದ ಇನ್ನೊಂದು ಬೇರೆ ಬೇರೆ ಪಕ್ಷಗಳಿಂದ ಒಂದಷ್ಟು ಜನ ಬಂದಿದ್ದಾರೆ. ಹಂಗೋ ಹಿಂಗೋ ಮ್ಯಾಜಿಕ್ ನಂಬರ್ ಮೇಲ್ನೋಟಕ್ಕೆ ದಾಟುತ್ತೆ ಅಂತ ಅನ್ಕೊಂಡು ಇವತ್ತು ಸಂಜೆ ಇಲ್ಲ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರ, ಹೇಗಿದೆ ಸಿಚುವೇಶನ್. ಜೊತೆಗೆ ಅದಾದ್ಮೇಲೆ ಫ್ಲೋರ್ ಟೆಸ್ಟ್ ಅಲ್ಲಿ ಇದನ್ನ ಪ್ರೂವ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಒಂದು ಮಧ್ಯದ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ನಲ್ಲಿ ಇರುವಂತಹ ಸವಾಲುಗಳು ಏನೇನು ಬರುತ್ತೆ ವಿಜಯ್ಗೆ ಅಂತ. ಯಾಕೆಂದ್ರೆ ರಾಜಕೀಯಕ್ಕೆ ಈ ರೀತಿಯಾದಂತಹ ಡೆವಲಪ್ಮೆಂಟ್ಗಳನ್ನ ಹತ್ತಿರದಿಂದ ನೋಡೋದಕ್ಕೆ ವಿಜಯ್ ಹೊಸಬ್ರು, ಹೆಂಗ್ ನಿಭಾಯಿಸಬಹುದು, ಏನೇನು ಸವಾಲ್ ಬರುತ್ತೆ ಅವ್ರಿಗೆ? ಅವರ ಜೊತೆಗೆ ಸಂಗೊಟ್ಟೆ ಅನ್ನುವಂತಹ ಒಂದು ದೈತ್ಯವಾದಂತ ನಾಯಕ ಇದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಯಾರು ಕೂಡ ಅವರ ಪಕ್ಷವನ್ನ ಹೊಸಬರು ಅನನುಭವ ಇರೋರು ಅಂತ ಹೇಳಕ್ ಬರೋಲ್ಲ ಅನ್ನುವಂಥದ್ದು ಇಲ್ಲಿನ ರಾಜಕೀಯ ಪಂಡಿತರ ವಿಶ್ಲೇಷಣೆ. ಸಂಗೊಟ್ಟೆಯನ್ನೇನಿದ್ದಾರೆ ಅವರು AIADMK ಇದ್ದಂತ ವೇಳೆಯಲ್ಲಿ ಅವರು ಸಾಕಷ್ಟು ಹುದ್ದೆಗಳನ್ನು ನಿಭಾಯಿಸಿ ಬಂದಿರುವಂತವರು, ಮತ್ತೆ ತಮಿಳುನಾಡಿನಲ್ಲಿ ಸಾಕಷ್ಟು ಹೆಸರನ್ನ ಪಡ್ಕೊಂಡಿದ್ದಂತ ಅವರು ರಾಜಕಾರಣಿ. ಹಾಗಾಗಿ ಅವರು ಈಗ TVK ಇದ್ದಾರೆ, ಅವರು ಎಲ್ಲವನ್ನೂ ಕೂಡ ಗೈಡ್ ಮಾಡ್ತಾ ಇದ್ದಾರೆ. ಸೊ ಅದ್ರಾಗಿ ಅನನುಭವದ ಪ್ರಶ್ನೆನೇ ಬರೋದಿಲ್ಲ. ಇನ್ನು ಫ್ಲೋರ್ ಟೆಸ್ಟ್ ನಡೆಯುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ TVK ಗೆಲ್ಲುತ್ತೆ. ಯಾಕೆಂತ ಹೇಳಿದ್ರೆ ಹಲವಾರು ಜನ DMK ಒಳಗಡೆ ಇರ್ತಕ್ಕಂಥ ಕೆಲವರು AIADMK ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದಾರೆ, ಎಡಪಕ್ಷಗಳು, VCK. ಸೊ ಇವರೆಲ್ಲರೂ ಕೂಡ ಘೋಷಣೆ ಮಾಡ್ಕೊಂಡಿದ್ದಾರೆ. ಒಂದು ಬಹುಶಃ ಇವತ್ತು ಇಲ್ಲ ನಾಳೆ, ಬಹುತೇಕವಾಗಿ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರದಲ್ಲಿ ಅವರು ಕೊಡುವಂತ ಗವರ್ನರ್ ಕೊಡುವಂತ ಸಮಯದಲ್ಲಿ ಫ್ಲೋರ್ ಟೆಸ್ಟ್ ನಡೆಯುತ್ತೆ. ಫ್ಲೋರ್ ಟೆಸ್ಟ್ ಅಲ್ಲಿ ಬಹುತೇಕವಾಗಿ TVKಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ವಿಶ್ವಾಸದಲ್ಲಿದ್ದಾರೆ. ಈ ಮಧ್ಯದಲ್ಲಿ DMK AIADMK ಒಂದು ಮೈತ್ರಿ ಆಗೋದಾ, ಅವ್ರು ಸೇರ್ಕೊಂಡು ಸರ್ಕಾರ ರಚನೆ ಮಾಡಬಹುದಾ ಅನ್ನುವಂಥದ್ದು ನಿನ್ನೆ ಎಲ್ಲ ಏನು ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಆ ಒಂದು ವಿಚಾರ ಇವತ್ತಿಗೆ ಸಪ್ಪೆ ಕಾಣ್ತಾ ಇದೆ ತಮಿಳುನಾಡಿನ ಒಳಗಡೆ. ಯಾಕೆಂತ ಹೇಳಿದ್ರೆ 15 ಜನ ಯಾವಾಗ ಇಲ್ಲಿಂದ ಹೊರಗಡೆ ಹೋದ್ರು ಅಲ್ಲಿ ಅವರಿಗೆ ಮತ್ತೆ ಮೆಜಾರಿಟಿ ಬರೋದಿಲ್ಲ. ಇಬ್ರು ಕೂಡ ಸೇರ್ಕೊಂಡ್ರೆ ಮತ್ತೆ ಅವರಿಬ್ರು ಸೇರ್ಕೊಂಡ್ರು ಕೂಡ ಅದು ಅನೈತಿಕವಾದಂತ ಒಂದು ಸರ್ಕಾರ ಆಗುತ್ತೆ. ದಶಕಗಳ ಕಾಲ ಶತ್ರುಗಳಾಗಿದ್ದಂತವ್ರು ಇವತ್ತೇ ಹೇಗೆ ಮಿತ್ರರಾಗ್ಬಿಡ್ತಾರೆ? TVK ವಿರುದ್ಧವಾಗಿ ಇವರು ಸೇರ್ಕೊಳ್ಳೋದಾದ್ರೆ ಈ ಹಿಂದೆ ಏನು ಆಪಾದನೆ ಮಾಡಿದ್ರು ಇವರೆಲ್ಲ ಒಂದೇ ಗುಂಪು, AIADMK, DMK ಜೊತೆಗೆ ಕೇಂದ್ರದ ಭಾಜಪ ಏನಿದೆ ಅವರೆಲ್ಲರೂ ಕೂಡ ಒಂದೇ ಗುಂಪು ಅಂತ ಭಾಷಣಗಳಲ್ಲಿ ವಿಜಯ್ ಹೇಳ್ತಾ ಇದ್ರು. ಅದು ಸತ್ಯ ಆದಂತಾಗಿದೆ. ಇದನ್ನೇ ಇವತ್ತು ಮಾತನಾಡ್ತಾ ಇದ್ದಾರೆ ಜನ. ಹಾಗಾಗಿ ಬಹುತೇಕವಾಗಿ ಅವರು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆಮೇಲೆ ಫ್ಲೋರ್ ಟೆಸ್ಟ್ಗೂ ಕೂಡ ಅವಕಾಶ ಆಗುತ್ತೆ. ಫ್ಲೋರ್ ಟೆಸ್ಟ್ ಅಲ್ಲೂ ಕೂಡ ಅವರು ಪಾಸ್ ಆಗ್ತಾರೆ ಅನ್ನುವಂಥದ್ದು ಖಂಡಿತವಾಗಿ ನಿಶ್ಚಿತವಾಗಿಯೇ ಕಾಣಿಸ್ತಾ ಇದೆ. ಇಲ್ಲಿನ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇದ್ರೆ ಶರತ್. ಫೈನ್. ನೀವು ತಮಿಳುನಾಡಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದೀರಿ ರಾಜ್ ನ್ಯೂಸ್ನ ಕಡೆಯಿಂದ. ಹಾಗೆ ಇನ್ನೊಂದಷ್ಟು ಅಪ್ಡೇಟ್ಗಳನ್ನು ನಿಮ್ಮ ಹತ್ರ ಪಡ್ಕೊಳ್ತೀನಿ ಮುಂದಿನ ಬುಲೆಟಿನಲ್ಲಿ. ಥ್ಯಾಂಕ್ ಯು ಶಿವು, ಇಷ್ಟೊತ್ತು ಡೀಟೇಲ್ಸ್ ಕೊಟ್ಟಿದ್ದಕ್ಕಾಗಿ. ಸರ್, ಈಗ ಸದ್ಯದ ಬೆಳವಣಿಗೆ ಇಲ್ಲಿ ತನಕ ಬಂದಿದೆ. ಈಗ ಪರ್ಟಿಕ್ಯುಲರ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೆ, ಸವಾಲುಗಳು ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅಂತ. ಈಗ ಅವ್ರ ಪ್ರಕಾರ AIADMK ಇಂದ ಒಂದು 15 ಜನ ಬಂದಿದ್ದಾರೆ ರೆಸಾರ್ಟ್ ಹತ್ರ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಕೇಳ್ತಾ ಇದ್ದೆ ನಮ್ಮ ಪ್ರತಿನಿಧಿಗೂ ಕೂಡ. ನಿಮಗೂ ಅದೇ ಪ್ರಶ್ನೆ. ಇಫ್ ಇನ್ ಕೇಸ್ AIADMK ಪಕ್ಷದ ವಿರುದ್ಧವಾಗಿ 15 ಜನ ಶಾಸಕರು ಅವ್ರಿಗೆ ಇಷ್ಟ ಇಲ್ಲ TVK ಜೊತೆಗೆ ಹೋಗೋದಕ್ಕೆ, AIADMKಗೆ, ಆದ್ರೂ ಅವರ ಆಜ್ಞೆಯನ್ನ ಅಥವಾ ಅವರ ಸಿದ್ಧಾಂತವನ್ನ ಬಿಟ್ಟು 15 ಜನ ಹೋಗ್ತಾರೆ TVKಗೆ ಅಂದ್ರೆ ಪಕ್ಷ ತೆಗೆದುಕೊಳ್ಳೋ ಕ್ರಮ, ಜೊತೆಗೆ ಅದರಿಂದ TVKಗೆ ಆಗೋ ಎಫೆಕ್ಟ್. ಪಕ್ಷಾಂತರ ನಿಷೇಧ ಕಾನೂನಿನ ಪ್ರಕಾರ 3/2 ಭಾಗದಷ್ಟು ಶಾಸಕರು ಬ್ರೇಕ್ ಅವೇ ಗ್ರೂಪ್ ಮಾಡ್ಕೊಂಡ್ರೆ ಮಾತ್ರ ಅವ್ರಿಗೆ ಒಂದು ಸಿಂಧುತ್ವ ಸಿಗುತ್ತೆ. ಎಲ್ದಿರೋಲ್ಲ ಅನರ್ಹರಾಗ್ಬಿಡ್ತಾರೆ. ಅನರ್ಹತೆಯನ್ನು ಆಹ್ವಾನಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಈಗ 15 ಜನಕ್ಕೆ ಹೌದು, ಪಕ್ಷದಲ್ಲಿ ಸ್ಪ್ಲಿಟ್ ಅಂತಂದ್ರೆ ಕನಿಷ್ಠ 2-3 ಅಂಶ ಅಷ್ಟು ಶಾಸಕರು, ಅಲ್ಲಿ ಒಟ್ಟು ಸಂಖ್ಯಾಬಲ 47 ಇದೆ. ಹೌದು. ಸೊ ಕನಿಷ್ಠ 32 ಜನ ಬಿಟ್ರೆ ಅದಕ್ಕೊಂದು ಲೆಜಿಟಿಮಸಿ ಬರುತ್ತೆ, ಅದಕ್ಕೊಂದು ಸಿಂಧುತ್ವ ಬರುತ್ತೆ. ಆಗ ರಾಜ್ಯಪಾಲರನ್ನು ಗುರುತಿಸಬಹುದು. ಪ್ರತ್ಯೇಕ ಬಣ ಅಂತ ಪ್ರತ್ಯೇಕ ಪಕ್ಷನೇ ಅದು. ಚುನಾವಣಾ ಆಯೋಗ ಕೂಡ ಅವ್ರಿಗೆ ಮಾನ್ಯತೆ ಕೊಡುತ್ತೆ. ಶಿವಸೇನೆ ಇಲ್ಲದೆ ಹೋದ್ರೆ ಡಿಸ್ಕ್ವಾಲಿಫಿಕೇಶನ್, ಅನರ್ಹತೆ ಅಪಾಯವನ್ನು ಎದುರಿಸಬೇಕಾಗುತ್ತೆ ಅವರು. ಅವಾಗ ಅಥವಾ ಕರ್ನಾಟಕದಲ್ಲಿ ನಡೀತಲ್ಲ ಆಪರೇಷನ್ ಕಮಲ ನಡೆದಾಗ 17 ಜನ ಶಾಸಕರು ರಾಜೀನಾಮೆ ಕೊಟ್ಟು ಮತ್ತೆ ಜನ ಉಪಚುನಾವಣೆಯಲ್ಲಿ. ಸೊ ಅದರಿಂದ ಅಂತ ದೊಡ್ಡ ರಿಸ್ಕ್ ತಗೊಳ್ಳೋ ಸ್ಥಿತಿಯಲ್ಲಿ ಯಾರು ಇಲ್ಲ ಅಂತ ಕಾಣುತ್ತೆ. ಬಹುಶಃ ನಿನ್ನೆ ರಾತ್ರಿ ವರದಿಗಳಲ್ಲಿ ಹೇಳ್ತೇವೆ 32 ಜನ ಆಗ್ಲೇ ತಯಾರಾಗಿಬಿಟ್ಟಿದ್ದಾರೆ ಷಣ್ಮುಗಂ ನೇತೃತ್ವದಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಅಂತ. ಬಟ್ ಈಗ ಪಳನಿಸ್ವಾಮಿ ರಾಜ್ಯಪಾಲರನ್ನು ಭೇಟಿ ಮಾಡ್ತಿರೋದು ನೋಡಿದ್ರೆ ಮತ್ತು ಇನ್ನೊಂದು ಆಯಾಮ ಪಡ್ಕೊಳ್ತಾ ಇದೆ ಅಂತ ಕಾಣುತ್ತೆ. ತಂತ್ರಗಾರಿಕೆ ನಾ ಹೇಳಿದ್ನಲ್ಲ, ಪಾಪ ಇದು ಇನ್ನೂ ಮರಿ ಮೀನು ಈಗ ತಾನೇ ನೀರಿಗೆ ಇಳಿದಿದೆ. ಈ ಎಲ್ಲ ತಿಮಿಂಗಿಲಗಳು ಯಾವ ಥರದ ಆಟ ಆಡ್ತಾರೋ ಜೊತೆಗೆ ಅಂತ ಅಂದ್ಬಿಟ್ಟು ನಾಳೆ ಇವರು ಸರ್ಕಾರ ರಚನೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಕಾಂಗ್ರೆಸ್ನಿಂದ ಒಂದಿಬ್ಬರನ್ನ ಮಂತ್ರಿನೂ ಮಾಡ್ತಾರೆ.
ಈ ಸುಮಾರು ಒಂದು 50 ವರ್ಷ ಆಡಳಿತದ ಅನುಭವ ಇರೋ ಕಾಂಗ್ರೆಸ್ನ ಘಟಾನುಘಟಿಗಳೆಲ್ಲ ಇದನ್ನ ಯಾವ ರೀತಿ ಆಟ ಆಡಿಸ್ತಾರೋ ಅದು ಕೂಡ ನಮ್ಗೆ ಆತಂಕ ಕಾಡ್ತಾ ಇದೆ. ಪಾಪ ನಿರಾತಂಕವಾಗಿ ಆತಂಗೆ ಅಧಿಕಾರ ನಡೆಸೋ ಬಿಡ್ತಾರೋ ಇಲ್ವೋ, ಹೆಜ್ಜೆಗೂ ಅವ್ರಿಗೆ ಷರತ್ತುಗಳನ್ನ ಹಾಕೋಕೆ ಶುರು ಮಾಡ್ಬಿಟ್ರೆ. ಈಗಲೂ ನೋಡಿ, ಈ DMK ಬ್ರೇಕ್ ಅವೇ ಗ್ರೂಪ್ ಬರ್ಬೋದು, ಕಾಂಗ್ರೆಸ್ ಏನು ಷರತ್ತು ಹಾಕಿದೆ, ಬಿಜೆಪಿ ಅಥವಾ ಅದ್ರ ಪ್ರಾಕ್ಸಿಗಳನ್ನ ಯಾರು ನೀವು ತಗೋಬಾರದು ಅಂತ. ಸೊ ADMKನ ಬಿಜೆಪಿಯ ಪ್ರಾಕ್ಸಿ ಅಂತ ಪರಿಗಣಿಸುತ್ತೆ ಕಾಂಗ್ರೆಸ್ ಪಕ್ಷ. ಈ ತರದ ಪದಪ್ರಯೋಗ ಮಾಡಿದ ಮೇಲೆ ಮತ್ತೆ ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಈಗ ADMK ಬ್ರೇಕ್ ಅವೇ ಗ್ರೂಪ್ ಹಾಗಾದ್ರೆ ಪ್ರಾಕ್ಸಿ ಅಲ್ವಾ? ಇಡೀ ADMK ಪಕ್ಷವನ್ನೇ ನೀವು ಬಿಜೆಪಿ ಪ್ರಾಕ್ಸಿ ಅಂತ ಕರಿತಾ ಇದ್ರ. ಹಾಗಾದ್ರೆ ಬ್ರೇಕ್ ಅವೇ ಗ್ರೂಪ್ ಬಂದ್ಬಿಟ್ರೆ ಅವ್ರು ಶುದ್ಧರಾಗ್ಬಿಡ್ತಾರ, ಶುದ್ಧೀಕರಣ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಆ ಕಡೆ. ಕಾಂಗ್ರೆಸ್ನ ಪಜಿತಿನೇ ಅದು. ಪ್ರತಿ ಸಾರಿ ಇಂಥ ದ್ವಂದ್ವದಲ್ಲಿ ತಾನೇ ಸೃಷ್ಟಿಸಿಕೊಳ್ಳೋರು ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಅಕಸ್ಮಾತ್ ನಾಳೆ ಈ ಸರ್ಕಾರ ಅಸ್ಥಿರಗೊಂಡ್ಬಿಟ್ರೆ ಆಗ ಯಾವ ಜವಾಬ್ದಾರಿ? ಕಾಂಗ್ರೆಸ್ ಅದನ್ನ ಬಿಟ್ಬಿಟ್ಟು ಮತ್ತೆ ವಾಪಸ್ DMK ಹೋಗ್ತಾರ? ಏನೊಂದು ಇಂಡಿ ಮೈತ್ರಿಕೂಟದ ನಾವು ಮೈತ್ರಿ ಧರ್ಮ ಪಾಲಿಸಬೇಕಂತ ವಾಪಸ್ ಹೋಗ್ಬಿಡ್ಬೋದು. ಈ ವಿಜಯನಿಂದ ನಿಭಾಯಿಸಕ್ ಆಗ್ಲಿಲ್ಲ ಅಂತ ಗೊತ್ತಾಗ್ಬಿಟ್ರೆ ರಾಹುಲ್ ಗಾಂಧಿ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಕ್ವಿಟ್ ದಟ್. ಬಟ್ ಅವ್ರ ಬೆನ್ನ ಹಿಂದೆ ಒಂದಷ್ಟು ಜನ ರಾಜಕೀಯ ಪಂಡಿತರು ನಿಂತಿದ್ದಾರೆ. ಅವ್ರ ಸಪೋರ್ಟ್ ಇಂದ ಒಟ್ಟಾರೆ ಈ ಸಲದ ಈ 5 ರಾಜ್ಯಗಳ ಅಸೆಂಬ್ಲಿ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟ ಅನ್ನೋದು ನಗಪಾಟ್ಲು ವಸ್ತು ಆಗೋಗ್ಬಿಡುತ್ತೆ. ಕೇರಳದಲ್ಲಿ ಸ್ಪರ್ಧೆ ನಡೆದಿದ್ದೆ ಇಂಡಿ ಮೈತ್ರಿಕೂಟದ 2 ಮಿತ್ರ ಬಣಗಳ ನಡುವೆ. LDF ಇರೋದು UDF ಗೆದ್ರು ಇಂಡಿ ಗೆದ್ದಂಗೆ.